ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಮುಂದೆ ನಾವು ಹೈಯರ್ ಎಜುಕೇಷನ್ಸ್ ಪ್ಯಾರಾಮೆಡಿಕಲ್ ಆದಮೇಲೆ, ಉದಾಹರಣೆಗೆ DMLT ಆದಮೇಲೆ BSc MLT ಮಾಡಬೇಕಿತ್ತು. OT ಆದಮೇಲೆ BSc OT ಕೋರ್ಸ್ಗಳನ್ನು ಮಾಡ್ಕೋಬೇಕಿತ್ತು. ಅಂಥ ಅಭ್ಯರ್ಥಿಗಳು ಗೋರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಗೋರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜುಗಳಲ್ಲಿ ಗೋರ್ಮೆಂಟ್ ಅಪ್ಲಿಕೇಶನ್ಗಳನ್ನು ಹಾಕಿ ಕಡಿಮೆ ಫೀಸಲ್ಲಿ ಅಡ್ಮಿಷನ್ ತೊಗೋಬೇಕಂತ ಬಯಸಿರುವಂಥ ಅಭ್ಯರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇದವರು ಆನ್ಲೈನ್ ಅರ್ಜಿಗಳನ್ನು ಕರೀತಾರೆ. ಹೌದ್ರಿ, ನಾನು ಕೂಡ ಈ ಒಂದು ಮಾಹಿತಿಯನ್ನು ಪ್ರತಿ ವರ್ಷವೂ ಕೂಡ ನಿಮಗೆ ಕೊಡ್ತಾ ಬಂದಿದ್ದೀನಿ. ಮುಂದೆ ಕೂಡ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಈ ಒಂದು ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಈಗ ಆಲ್ರೆಡಿ ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿರುವಂಥ ವೇಟ್ ಮಾಡ್ತಾ ಇರುವಂಥದ್ದು ಅರ್ಜಿಗಳ ಬಗ್ಗೆ. ಸೊ ಈ ಒಂದು ಅರ್ಜಿಗಳನ್ನು ಪ್ರತಿ ವರ್ಷವೂ ಕೂಡ ಪ್ಯಾರಾಮೆಡಿಕಲ್ ಬೋರ್ಡ್ನ ಕೆಇದವರು ಲ್ಯಾಟ್ರಿ ಎಂಟ್ರಿ ಅಂತೇಳಿ ಅಪ್ಲಿಕೇಶನ್ಗಳನ್ನು ಕರಿತಾರೆ. ಇಲ್ಲಿ ಸ್ಕ್ರೀನ್ ನೋಡಾಕೊಂತೀರಲ್ಲ, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಲ್ಯಾಟ್ರಿ ಎಂಟ್ರಿ HS ಅಂತೇಳಿ ಕರೀತಾರೆ. ಸೊ ಇದು ಹೋದ ವರ್ಷ ಅಪ್ಲಿಕೇಶನ್ ಏನು ಮಾಡಿದ್ರಪ್ಪ ಅಂತಂದರೆ ಇದನ್ನು 9ನೇ ತಿಂಗಳ ಒಳಗಡೆ ಬಿಟ್ಟಿದ್ರು. 9th ಮಂತ್. ಓಕೆ, ಸೊ 9th ಮಂತ್ ಅಂದರೆ ಯಾವಾಗ? ಸೆಪ್ಟೆಂಬರ್ ತಿಂಗಳಲ್ಲಿ ಬಿಟ್ಟಿದ್ರು. ಯಾವಾಗ ಬಿಡ್ತಾರೆ ಇದನ್ನು? ಈಗ ಏನು PUC KCET ಅಪ್ಲಿಕೇಶನ್ ನಡೀತಾ ಇದೆಯಲ್ಲ, ಇವರುಗಳದ್ದು ಕಂಪ್ಲೀಟ್ ಆದ ಮೇಲೆ ನಿಮ್ಮಗಳಿಗೆ ಲ್ಯಾಟ್ರಿ ಎಂಟ್ರಿ ಅಂತೇಳಿ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ. ಬಟ್ ಈಗ ಸದ್ಯಕ್ಕೆ ಇನ್ನೂವರೆಗೆ ಕೂಡ ಇವತ್ತು ತಾರೀಕು ಎಷ್ಟ್ರಿ? 1/8/2026. ಇವತ್ತು ಆಗಸ್ಟ್ 1ನೇ ತಾರೀಕು. ಇವತ್ತಿಗೂ ಕೂಡ ಏನಪ್ಪ ಅಂತಂದರೆ ಕೆಇದಿಂದ ರೆಗ್ಯುಲರ್ ವಿದ್ಯಾರ್ಥಿಗಳದ್ದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಇನ್ನೂ ಕಂಟಿನ್ಯೂ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಹೀಗಾಗಿ ಅಪ್ಲಿಕೇಶನ್ಗಳನ್ನು ಏನಾದರೂ ಇದೇ ತಿಂಗಳಲ್ಲಿ ಬಿಟ್ಟರೆ ನಿಮಗೆ ನಾ ಮಾಹಿತಿನ ಕೊಡ್ತೇನೆ. ಇನ್ ಕೇಸ್ ಹೋದ ವರ್ಷದಂತೆ ಅಥವಾ ಅಚ್ಚಿ ವರ್ಷದಂತೆ, ಹೋದ ವರ್ಷ ಸೆಪ್ಟೆಂಬರಲ್ಲಿ ಬಿಟ್ಟಿದ್ರು, ಅದಕ್ಕಿಂತ ಹಿಂದಿನ ವರ್ಷ 24ರಲ್ಲಿ ಅಕ್ಟೋಬರ್ ಮಂತಲ್ಲಿ ಬಿಟ್ಟಿದ್ರು. ಹಾಗೇನಾದರೂ ಡಿಲೇ ಮಾಡ್ತಾ ಇದ್ದರೆ ನಿಮ್ಮಗಳಿಗೆ ನಾನು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಓಕೆ, ಸೊ ಈ ಸದ್ಯಕ್ಕೆ ಇವತ್ತು 1ನೇ ತಾರೀಕು, ಆಗಸ್ಟ್ 1ನೇ ತಾರೀಕು. ಈ ಒಂದು ಮಾಹಿತಿ 1ನೇ ತಾರೀಕಿನ ಮಾಹಿತಿ ಪ್ರಕಾರ ನಿಮ್ಮಗಳಿಗೆ ಆಗಸ್ಟ್ ತಿಂಗಳ ತನಕ, ಆಗಸ್ಟ್ ಫಸ್ಟ್ ವೀಕಲ್ಲಿ ಯಾವುದೇ ಥರಂಥ ಅಪ್ಲಿಕೇಶನ್ ಬರುವಂಥ ಸಾಧ್ಯತೆ ಇಲ್ಲ. ನೆನಪಿರಲಿ, ನಾವು ವಿಡಿಯೋ ಇದನ್ನು ಮಾಡ್ತಿರುವಂಥದ್ದು ನಿಮ್ಮಗಳಿಗೆ ರಿಮೈಂಡರ್ ಮಾಡಲಿಕ್ಕೆ. ಅಂದರೆ ಅಪ್ಲಿಕೇಶನ್ಗಳ ಬಿಡ್ತಾರೆ, ಅಪ್ಲಿಕೇಶನ್ ಕೀ ಮೂಲಕ ಬಿಡ್ತಾರೆ, ವೇಟ್ ಮಾಡಿ ಅರ್ಜಿಗಳನ್ನು ಬಿಡ್ತಾರೆ ಅಂತ ಹೇಳೋ ಸಲುವಾಗಿ ನಾವು ವಿಡಿಯೋ ಮಾಡ್ತಾ ಇರುವಂಥದ್ದು. ಮುಂದೆ ಪ್ರತಿ 2 days 3 days ನಿಮಗೆ ರಿಮೈಂಡರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಅರ್ಜಿ ಬಿಡ್ತಾರೆ ಅಂಥೇಳಿ. ಚಾನಲ್ಗೆ ಹೊಸಬರಾಗಿದ್ದರೆ ನಿಮಗೆ ನೋಟಿಫಿಕೇಷನ್ ಬರಬೇಕಿತ್ತಂದರೆ, ಅಂದರೆ ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕನ್ ಆ್ಯಕ್ಟಿವ್ ಮಾಡಿ ಇಟ್ಕೊಳ್ರಿ. ಮತ್ತು ಪ್ರತಿದಿನ ಅಥವಾ 2 days 3 days ಒಂದು ಕಡೆ ಕೂಡ ಏನು ಮಾಡ್ಬೋದು ಅಂದರೆ ನೀವು ವಿಡಿಯೋಗಳನ್ನು ಬಂದು ಚೆಕ್ ಮಾಡ್ಕೊಂಡು ಹೋಗ್ರಿ. ಮತ್ತು ಅಫಿಷಿಯಲ್ ವೆಬ್ಸೈಟನ್ನು ಕೂಡ ನೋಡ್ತಾ ಇರಿ. ಜೊತೆಗೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯ್ನ್ ಆಗಿರಿ. ಏನೋ ಡೌಟ್ ಇದ್ದರೆ ಮಾಹಿತಿನ ಕೇಳಿ.